ಏನು ವಿಶೇಷ ಸರ್? ನಾಡ್ದು ನಂದು ಹುಟ್ಟುಹಬ್ಬ ಇದೆ. ನಾನು ನಾಳೆ ಇರಲ್ಲ. ನಾಳೆ ಬೆಳಿಗ್ಗೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿ. ಅಲ್ಲ, ಲೈಕ್ ಮೈಂಡೆಡ್ ಅಂದರೆ ಎಲ್ಲ ನೀವು ಡಿ ಕೆ ಶಿವಕುಮಾರ್ ಬೆಂಬಲಿಸುವಂಥ ಶಾಸಕರೇ ಇಷ್ಟ ಇದ್ದೀರಲ್ಲ ಸರ್? ಆ ಥರ ಯಾಕೆ ಅನ್ಕೋತೀರ ನೀವು? ನಾವೆಲ್ಲ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸೋ ಶಾಸಕರು. ಡಿ ಕೆ ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ ಇಲ್ಲಿ. ಈಗ ಪಾರ್ಟಿ ಎಲ್ಲರದ್ದು ಆಯಿತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾರೆ. ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿ. ಯಾಕಂದರೆ ನೀವೇ ಎಲ್ಲ ಡೆಲ್ಲಿಗೆ ಹೋದಂಥವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಶಾಸಕರು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂಥವ್ರು. ಎಲ್ಲರೂ ಏನು ಇರಲಿಲ್ಲ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲೇ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥದ್ದು. ಹೈಕಮಾಂಡ್ ಯಾವ ಥರ ಮಾಡಬೇಕು ಅಂದರೆ ಸರ್, ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಮಾಡಬೇಕಂತ ಕಾಣ್ತಾ ಇದೆ. ಅದನ್ನು ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದರೆ, ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದರೆ. ಅದನ್ನು ಇರಿಟೇಷನನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡಬೇಕು. ಅದನ್ನು ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡಬೇಕು ಹೈಕಮಾಂಡ್. ಯಾಕಂದರೆ ನೀವು ಹಿಂದೆ ದೆಹಲಿಗೆ ಹೋದಾಗ CM DCM ಕರೆಯುವಂಥ ತೀರ್ಮಾನ ತನಕ ಹೋಗಿತ್ತು. ಆಮೇಲೆ ಸೆಷನ್ ಇದ್ದ ಕಾರಣಕ್ಕಾಗಿ ಬೇಡ ಅಂತ ಆಗಿತ್ತು. ಸೆಷನ್ ಮುಗಿದಿದೆ, ಸಂಕ್ರಾಂತಿ ಮುಗಿತು, ಬಜೆಟ್ ಸೆಷನ್ ಶುರುವಾಯಿತು. ನಮ್ಮದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು ಅನ್ನೋದು ಸರ್. ಈಗ ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ. ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂಥ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತೀನಿ. ಇವತ್ತಿನ ಸಭೆಯಲ್ಲೂ ಕೂಡ ಅದೇ ತೀರ್ಮಾನ ತಗೊಂಡಿದೆ. ಜನರೆಲ್ಲ ಕೂತ್ಕೊಂಡಾಗ ಮಾತುಕತೆ ಬರ್ತದಲ್ವಾ? ಆ ಮಾತುಕತೆ ಬಂದಂಥ ಸಂದರ್ಭದಲ್ಲಿ ಇದು ಆಗಬೇಕು, ಇಲ್ಲದ್ರೆ ನಮಗೆಲ್ಲ ಕಷ್ಟ, ನಮ್ಮ ಭವಿಷ್ಯ ಡೋಲಾಯಮಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಸುಮಾರು ಜನ ಯಾವ ಥರ ವಾತಾವರಣ ಬದಲಾಗಬೇಕು ಅಂತ ಸರ್ ಕಾಂಗ್ರೆಸ್ ಅಲ್ಲಿ? ಈಗ ತೀರ್ಮಾನ ಏನಾರ ಆಗಲಿ, ಇದು ಈ ಮಾತಾಡೋರು ಅವ್ರ ಬಗ್ಗೆ ಮಾತಾಡೋರು ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಈಗ ಮಾರ್ಚ್ 10ಕ್ಕೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ 10 ವರ್ಷ ಆಗ್ತಾ ಇದೆ. ಈ ನಡುವೆ ಈ KPCC ಬದಲಾಯಿಸಿ ಅನ್ನುವಂಥ ಕೂಗು ಕೂಡ ಇದೆ. ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ. CM ಬದಲಾವಣೆ ಆಗಬೇಕು ಅಂತ ಈಗಲೂ ಹೇಳ್ತೀರಾ ಸರ್? ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ, ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ CM ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಅಲ್ಲ, ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.